ನಾನು ವಿಡಿಯೋ ಮಾಡೋದು ಇದೇ ಜಾಗದಲ್ಲಿ. ಅಣ್ಣ ಹುಲಿನೇ ಅಣ್ಣ. ಹುಲಿ ಹಿಡ್ದಿತ್ತಂತೆ ಅಲ್ಲಿ ಒಂದು ಹಂದಿನ. ಈ ಒಂದು ನೈಟ್ ಕ್ಯಾಂಪಲ್ಲಿ ನಾನು ಒಬ್ಬನೇ ಇರೋದು, ಅದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ. ಹ್ಯಾಪಿ ನ್ಯೂ ಇಯರ್. ಇವತ್ತು ನಾವು ನಮ್ಮ ರೈತರ ಜೊತೆ ಹೊಸ ವರ್ಷನ ಆಚರಣೆ ಮಾಡೋಣ. ನೋಡಿ ಟೇಸ್ಟ್ ಮಾಡ್ತಾವನಿ ಮಾಡಿ. ಎಲ್ಲರೂ ಪಬ್ಬು ಕ್ಲಬ್ಬು ಅಂದ್ಬಿಟ್ಟು ಹೋಗಿ ಆಚರಣೆ ಮಾಡ್ತಾರೆ, ಆದರೆ ನಾವು ಈ ಕಾಡಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಹುಲಿ ಗರ್ಜನೆ ಮಾಡ್ತಾ ಇತ್ತಲ್ಲ, ಈಗಲೂ ಏನೋ ಸೌಂಡ್ ಮಾಡ್ತಿದೆ ಕೇಳಿ. ನೋಡಿ ಬರ್ತಾ ಇವಾಗ, ನೋಡಿ ಬರ್ತಾ ಇದೆ. ಓಡಿ ಇಲ್ಲಿ ಹೋಗ್ತಾ ಇದೆ ನೋಡಿ. ಇಲ್ಲಿ ನೋಡಿ ಗುರು, ಇಲ್ಲಿ ಇಲ್ಲಿ ನೋಡ್ರಿ ನೈಟ್ ಇಲ್ಲೇ ನಾನು ಇಲ್ಲಿ ಮೇಲ್ಗಡೆ ನಿಂತಿದ್ದೀನಿ. ನಾನು ಎಲ್ಲಿ ಕರೆಕ್ಟು ನಾನು ಇಲ್ಲಿ ಕರೆಕ್ಟಾಗಿ ನಾನು ಇಲ್ಲಿ ನಿಂತಿದ್ದೀನಿ. ಆನೆ ಅಲ್ಲೇ ಹೋಯ್ತು. ಆನೆ ಎಷ್ಟು ಹೈಟ್ ಇದೆ ಅಂದರೆ ಇದು ಎಷ್ಟು ಕರೆಕ್ಟಾಗಿ ನೋಡಿ ಇಲ್ಲಿ ತನಕ ಬಂದಿತ್ತು ಆನೆ. ನಾನು ಓಡಿಸ್ಕೊ ಬಂದಾಗ ಇಲ್ಲಿ ಇಳಿಕ್ತು, ಅಲ್ಲಿ ಹತ್ತಕ್ಕಾಗಲಿಲ್ಲ. ಅದಕ್ಕೆ 100 ಬಂದೇ ಬರ್ತದೆ ಆನೆ. ನಾನು ವೀಡಿಯೋ ಮಾಡೋದು ಇದೇ ಜಾಗದಲ್ಲಿ, ಆನೆ ಬರೋ ದಾರಿಲಿದ್ದೀನಿ ಇವಾಗ. ಆನೆಗಳು ಬಂದರೆ ಹೀಗೆ ಬಂದು ಆ ಕಡೆ ಬರ್ತವೆ. ನೀವು ತುಂಬ ಜನ ಕೇಳ್ತಾ ಇದ್ರಿ ಯಾವ ಊರು ಹೇಳಿ, ಯಾವ ಪ್ಲೇಸ್ ಹೇಳಿ ಅಂದ್ಬಿಟ್ಟು, ಎಲ್ಲನೂ ಹೇಳ್ತಾ ಹೋಗ್ತೀನಿ. ಇವಾಗ ಏನಕ್ಕಪ್ಪ ವೀಡಿಯೋ ಮಾಡ್ತಾ ಇರೋದು ಅಂತ ಕೇಳಿದ್ರೆ, ಇವತ್ತು ಡಿಸೆಂಬರ್ 31 ನ್ಯೂ ಇಯರ್ನ ಇಲ್ಲಿನ ರೈತರ ಜೊತೆ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಓಕೆ, ನಾವು ನೀವು ಎಲ್ಲರೂ ಸೇರಿ ಇಲ್ಲಿನ ರೈತರ ಜೊತೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡೋಣ. ನನ್ನ ಪರಿಚಯ ಮಾಡ್ಕೋಬೇಕಾ, ನನ್ನ ಹೆಸರು ಶಿವ ಅಂತ, ಎಲ್ಲರೂ ಅವತಾರ್ ಶಿವ ಅಂತ ಕರೀತಾರೆ. ನಮ್ಮ ಅವತಾರ್ ಶಿವ ಅಫಿಷಿಯಲ್ ಮೊದಲನೇ ಚಾನಲ್ ಅದು, ಇದು 2ನೇ ಚಾನಲು, ಇದು ವ್ಲಾಗ್ ಚಾನಲು. ಇದರಲ್ಲಿ ನನ್ನ ಡೈಲಿ ಲೈಫ್ ವ್ಲಾಗ್ನ ಮಾಡ್ತಾ ಇರ್ತೀನಿ. ಓಕೆ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ, ಮಿಸ್ ಮಾಡಬೇಡಿ. ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದು ಹೊಸ ಚಾನಲ್ ಆಗಿರೋದ್ರಿಂದ ಎಲ್ರಿಗೂ ತಲುಪಬೇಕು ಈ ವಿಡಿಯೋ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇವಾಗ ನಾನು ಕ್ಯಾಂಪ್ ಹಾಕಿದ್ನಲ್ಲ, ಅಲ್ಲಿಗೆ ಹೋಗೋಣ ಬನ್ನಿ. ತುಂಬ ಜನ ಕೇಳ್ತಾ ಇದ್ದೀರಲ್ಲ, ನೀವು ವೀಡಿಯೋ ಮಾಡೋ ಜಾಗ ಯಾವುದು ಅಂತ. ಇದೇ ನೋಡ್ರಿ ನಾನು ವೀಡಿಯೋ ಮಾಡೋ ಜಾಗ. ಯಪ್ಪ ಬೀಳ್ತಾ ಇದ್ದೆ. ಇದು ಫಾರೆಸ್ಟು, ಈ ಕಡೆಗೆಲ್ಲ ಹೊಲಗಳು. ಇಲ್ಲಿ ನೋಡಿ, ಇಲ್ಲೇನು ಕಾಣಿಸ್ತಾ ಇದೆ, ಸುತ್ತಮುತ್ತ 100 ಎಕರೆಗಳು, ಎಲ್ಲ ಟ್ರೈಬಲ್ ಪೀಪಲ್ ಜನಗಳ ಜಮೀನಿದು. ನಾನು ಕ್ಯಾಂಪ್ ಹಾಕಿದ್ದು ಇದೇ ಜಾಗದಲ್ಲಿ. ಆನೆ ಬರ್ತಿದ್ದು ಅಲ್ಲೂ ಬರ್ತಾಯಿತ್ತು, ಮತ್ತು ಅಲ್ಲೊಂದು ದಾರಿ ಇದೆ ಅಲ್ಲಿ ಬರ್ತಾಯಿತ್ತು. ಜಾಸ್ತಿ ಬರೋದು ಇಲ್ಲೊಂದು ದಾರಿ ಇದೆ ಅಲ್ಲಿ ಬರ್ತಾಯಿತ್ತು. ನಮ್ಮ ಟ್ರೀ ಹೌಸ್ ಅಲ್ಲಿದೆ, ಇನ್ನೊಂದು ಕ್ಯಾಂಪು ಅಲ್ಲಿದೆ ಮೇಲ್ಗಡೆ. ಏನು ಗುರು ಅದಕ್ಕೆ ಇರಿಸ್ತಾ ಇದೆಯಲ್ಲ ನೋಡಿ. ಹುಲಿಗಿಲಿ ಬಂದ್ಬಿಡ್ತಾ. ಹುಲಿ ಇಲ್ಲೇ ಕಿರಿಸ್ತಾ ಇದ್ದಿದ್ದು. ಲಾಸ್ಟ್ ವೀಡಿಯೋದಲ್ಲಿ ಹುಲಿ ಗರ್ಜನೆ ಮಾಡ್ತಾಯಿತ್ತಲ್ಲ, ಇದೇ ಜಾಗದಲ್ಲಿ ಸೌಂಡ್ ಮಾಡ್ತಾಯಿದ್ದು. ನಾವಿದ್ದದ್ದು ಅಲ್ಲಿ. ಈಗಲೂ ಏನೋ ಸೌಂಡ್ ಮಾಡ್ತಿದ್ದೆ ಕೇಳಿ. ಯಾವ ಊರು ಅಂತ ಕೇಳ್ತಾ ಇದ್ರಲ್ಲ, ಇದು ಚಾಮರಾಜನಗರ ಜಿಲ್ಲೆ, ಕೊಳ್ಳೇಗಾಲ ತಾಲೂಕು. ಕೊಳ್ಳೇಗಾಲ ಅಲ್ಲ, ಇವಾಗ ಅನೂರು ತಾಲೂಕು, ಹೊಸಪಳ್ಳಿ ಅನ್ನೋ ಒಂದು ಗ್ರಾಮ. ಹೊಸಪಳ್ಳಿ ಅನ್ನೋ ಗ್ರಾಮದಿಂದ ಒಂದು ಸ್ವಲ್ಪ ದೂರ ಬಂದರೆ ಈ ಒಂದು ಜಾಗ ಇದೆ. ನೋಡಿ ಈ ಥರ ಇದೆ ನೋಡಿ. ಆನೆಗಳು, ಹುಲಿಗಳು, ಕರಡಿಗಳು, ಚಿರತೆಗಳು, ಜಿಂಕೆಗಳು ಎಲ್ಲ ಇಲ್ಲೇ ಇರೋದು. ಅವತ್ತು ಹುಲಿ ಫಸ್ಟ್ ಶಬ್ದ ಮಾಡಿದ್ದು ಅಲ್ಲಿ, ಹಾಗೇ ಶಬ್ದ ಮಾಡ್ಕೊಂಡು ಕೊನೆಗೆ ನೋಡಿ ಇಲ್ಲಿಗೆ ಬಂದಿತ್ತು. ಆ ಹುಲಿ ಹೊಲಕ್ಕೆ ಬಂದು ಒಂದು ಹಂದಿನ ಬೇಟೆಯಾಡಿ ಅದನ್ನು ತಿಂದಿದೆ. ಸೊ ಅದನ್ನು ನಾನು ಮೇನ್ ಚಾನಲಲ್ಲಿ ಹಾಕ್ತೀನಿ, ಅದರಲ್ಲಿ ನೋಡೋರಂತೆ. ಇವಾಗ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಬನ್ನಿ. ರೈತರು ಯಾರ್ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ಮಿಸ್ ಮಾಡಲೇಬೇಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಅಷ್ಟೊತ್ತಿಂದ ಕೂಗ್ತಾನೆ ಇದೆ ಅಲ್ಲಿ, ನೋಡೋಣ ಬನ್ನಿ. ಮೋಸ್ಟ್ಲಿ ಅದೇನು ನರಿ ಅಲ್ಲ ಅನ್ಸುತ್ತೆ ಅದು. ಇವಾಗ ಈ ಥರ ಕಾಣಿಸ್ತಾ ಇರೋ ಈ ಒಂದು ಜಾಗ, ರಾತ್ರಿ ಏನಾದರೂ ಬಂದರೆ ಆನೆಗಳು ಇಲ್ಲೇ ನಿಂತಿರ್ತವೆ, ಹುಲಿಗಳು ಬರ್ತವೆ. ಆನೆಗಳದ್ದೇ ರಾಜ್ಯಭಾರ ಇಲ್ಲಿ. ಎಲ್ಲೆಲ್ಲಿ ನೋಡಿ ಆನೆಗಳ ಹೆಜ್ಜೆನೆ. ಇಲ್ಲಿ ಕೆಲವರು ರೈತರು ಕೂಡ ರಾಗಿ ಏನೋ ಕಿತ್ಕೊಂಡು ಹೋಗ್ತಾವ್ರೆ. ಇದೆಲ್ಲ ರಾಗಿ ಬೆಳೆನೇ. ಎಲ್ಲ ಆನೆಗಳು ಆಲ್ಮೋಸ್ಟ್ ಮೇಯ್ಕೊಂಡು ಹೊಂಟೋಗಿದ್ದಾವೆ. ಇನ್ನು ಇರೋಷ್ಟು ಎತ್ಕೊಂಡು ಹೋಗ್ತಾವ್ರೆ ಇಲ್ಲಿನ ರೈತರುಗಳು. ನಿಮ್ದ ಹೊಲ ಇದು? ಹಾಂ ಅದಾ? ಹಾಂ ಇದು ಹುಲಿ ಅಂತಿನ ಅಲ್ಲೊಂದು ಇದನ್ನ ಕರಿ ಜಾತಿ ಹಿಡಿದು ಗೊತ್ತಿತ್ತಂತೆಲ್ಲ. ಅದೇ ಹುಲಿ ಊರ ಪಕ್ಕದಲ್ಲಿ ಹುಲಿ ಹಿಡ್ದಿತ್ತಂತೆ ಅಲ್ಲಿ ಒಂದು ಹಂದಿನ. ಹೇಳ್ತಿದ್ರು. ಇನ್ನೊಂದು ಸ್ವಲ್ಪ ಕಂಬಿ ಹಾಕ್ದಾರೆ ಏನು ಹಾಕ್ತಾರೆ. ಅದೇ ಹೇಳಿದಾರಂತೆ, ಕಂಬಿ ಸದ್ಯಕ್ಕಾಗಲ್ಲ, ಆನೆ ಬರೋದನ್ನು ತಡಿತೀವಿ ಅಂತ ಹೇಳ್ತಾ ಇದ್ರಪ್ಪ. ಅದೇ ಅಲ್ಲಲ್ಲಿ ಕ್ಯಾಮ್ರಾ ಹಾಕ್ಬಿಟ್ಟು ಸ್ಪೀಕರ್ಗಳು ಹಾಕ್ತಾರೆ. ಆನೆಗಳು ಎಲ್ಲೆಲ್ಲಿ ಬರ್ತವೆ ಅಲ್ಲೆಲ್ಲ CC ಕ್ಯಾಮ್ರಾ ಹಾಕ್ಸೋಣ ಬಿಡಿ. ಜೋಳ ಹಾಕ್ಬೋದು, ನೆಕ್ಸ್ಟ್ ವರ್ಷದಿಂದ ಹಾಕಿ ಜೋಳ ಎಲ್ಲ. ಅಲ್ಲೇನು ಸೌಂಡ್ ಮಾಡ್ತಾ ಇರೋದು? ಓ, ಜಿಂಕೆನಲ್ಲಿ ಶಬ್ದ ಮಾಡ್ತಾ ಇರೋದು. ನೀವೆಲ್ಲ ಕಾವಲ್ಗೆ ಬರ್ತಾ ಇರ್ಲಿಲ್ಲ? ಹಾಂ
ಗುಳ್ಳಿಗೆ ಬಂದ್ಬಿಡ್ತಿತ್ತು ನಿದ್ದೆ ಟೈಮಲ್ಲಿ ಹ್ಞೂ ಎಲ್ಲ ಬಿಟ್ಟು ನೋಡಿ ಅಲ್ಲ ಹಾಕಿ ಬೆಳೆಸು. ಓ ಆನೆಗೆ ಭಯ ಪಟ್ಕೊಂಡು ಬಂದಿರಲಿಲ್ಲ. ಅಷ್ಟೊತ್ತಿಂದನೂ ಅಲ್ಲಿ ಶಬ್ದ ಮಾಡ್ತಾನೆ ಇದೆ. ಜಿಂಕೆ ಅಂದ್ರೆ ಅವರು. ಅದು ನನಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಅದು ಏನಂತ ಕಮೆಂಟ್ ಮಾಡಿ. ಅಲ್ಲಿ ಕೇಳಿಸ್ಕೊಳ್ಳಿ, ಇವಾಗ ಕಿರ್ಚುತ್ತೆ. ಅದೇನದು ನೋಡಿ. ಈ ಜಾಗ ಇವಾಗಲೇ ಈ ಥರ ಶಬ್ದ, ಈ ಥರ ಭಯ ಆಗ್ತಾಯಿದೆ. ರಾತ್ರಿ ಮಾತ್ರ ನೆನೆಸ್ಕೊಳ್ಳೋದಕ್ಕೂ ಆಗಲ್ಲ, ಅಷ್ಟೊಂದು ಭಯ ಆಗ್ತಾ ಇರುತ್ತೆ. ಅಲ್ಲೇ ಇದೆ ಏನು, ಸಮಥಿಂಗ್ ಈಸ್ ದೇರ್. ಓಡ್ರಿ ಓಡ್ರಿ, ಹುಲಿ ಬಂದ್ಬಿಡುತ್ತೆ. ಇಲ್ಲಿನ ರೈತರು ಆಗಿರೋಷ್ಟು ಬೆಳೆನ, ಮಿಕ್ಕಿರೋಷ್ಟು ಬೆಳೆನ ಆನೆಗಳು ತಿಂದು ಬಿಟ್ಟಿರೋ ಬೆಳೆಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ ಅಲ್ಲಿ. ಪಾಪ ಈ ವರ್ಷ ಅವ್ರಿಗೆಲ್ಲ ಲಾಸು ಸಿಕ್ಕಾಬಟ್ಟೆ. ನೋಡಿ ಏನಿಲ್ಲ, ಎಲ್ಲ ತಿನ್ಕೊಂಡು ಹೋಗಿದೆ. ನಮ್ಮ ಟ್ರೀ ಹೌಸ್ ನೋಡ್ರಿ, ನೋಡಿ ಅಲ್ಲಿದೆ, ಅಲ್ಲಿದೆಯಲ್ಲ ಮರದ ಮೇಲ್ಗಡೆ ಹೌಸ್, ಅದೇ ನಮ್ಮ ಟ್ರೀ ಹೌಸ್. ಏನು ರಾಗಿ ಕುಯ್ತಾ ಇದ್ದೀರೋ, ಸೊಪ್ಪು ಕುಯ್ತಾ ಇದ್ದೀರೋ? ಸೊಪ್ಪು. ಹಾಂ ಹಾಂ. ಯಾಕಂದ್ರೆ ಇಲ್ಲಿ ನಾವಿಲ್ಲಿ ಕಾಯಕ್ಕೆ ಬಂದರೆ ಸಹ ಇಲ್ಲಿ ನೋಡಿದ್ರಲ್ಲ ಸರ್ ನೀವು, ಅಲ್ಲಿ ಜಾಗ ಎಂಥ ಜಾಗ ಅಂತ ಹೇಳಿ ಅದೆಲ್ಲ ನಮ್ಗೆ ತಡೆಯೋಕ್ಕಾಗಲ್ಲ ಸಹ. ಎಲ್ಲ ದನಗಳಿಗಿಂತ ಜಾಸ್ತಿ ಬರ್ತದೆ ಸರ್ ಆನೆ ಕಾಟ. ಫುಲ್ಲು ಹಿಡ್ದಂದ್ರೆ ಸರ್ ಆ ಕಡೆಗೆ ಫುಲ್ ಅಲ್ಲಿಂದ ಈಗ ಬರ್ತದೆ ಸರ್. ಅಲ್ಲಿ ಒಂದು 10 ಕಾಲ್ನಡೆ ಆನೆ ಹಿಂಗೆ ಬರ್ತದೆ ಸರ್. ಈಗ ಏನೂ ಮಾಡೋಕ್ಕಾಗಲ್ಲ ಸರ್. ನಾವು ಇಲ್ಲಿಂದ ಒಂದು 10 ಜನ ಹೋಗ್ತಿಂದ್ರೆ ಇನ್ನೊಂದು 10 ಆ ಕಡೆಯಿಂದ ಬರ್ತವೆ. ರಾಗಿ ಬಿಟ್ಟು ಬೇರೆ ಇನ್ನೇನು ಹಾಕ್ತೀರಿ ಇಲ್ಲಿಗೆ? ಸರ್ ಯಾವುದು ಹಾಕಲ್ಲ ಸರ್, ರಾಗಿ ಒಂದೇ. ಆನೆ ಬರಲಿಲ್ಲ ಅಂದ್ರೆ ಜೋಳ ಹಾಕ್ಬೋದು ಸರ್. ಜೋಳ ಹಾಕ್ಬೋದು. ಜೋಳ ಹಾಕ್ಬೋದು. ಯಾಕಂದ್ರೆ ಆನೆ ಬರೋದ್ರಿಂದ ನಾವು ಜೋಳ ಹಾಕಲ್ಲ ಸರ್, ರಾಗಿ ಮಾತ್ರ. ಈ ವರ್ಷನೂ ಎಲ್ಲ ಆಲ್ಮೋಸ್ಟ್ ಅರ್ಧ ಭಾಗ ಮೇಯ್ಕೊಂಡು ಹೋಗ್ಬಿಟ್ಟವೆ ಅನ್ಸುತ್ತೆ. ಅರ್ಧ ಭಾಗ ಸರ್ ಇಲ್ಲ, ಅರ್ಧ ಭಾಗ ಇಲ್ಲ ಸರ್, ಅರ್ಧ ಭಾಗ ನೋಡಿ ಇದೆ ಸರ್. ಅದೇ ಇರೋ ನೋಡಿ ಇಷ್ಟು ಈ ಥರ ಇದ್ದಾವೆ. ಇರ್ತದೆ ಸರ್. ನೋಡೋಣ ಇರಿ, ಕ್ಯಾಮ್ರಾ ಹಾಕ್ತಾರೆ ಅಂತ ಹೇಳ್ತಾ ಇದ್ರು. ಸರಿ ಸರ್. ಕ್ಯಾಮ್ರಾಗಳು ಹಾಕ್ತಾನೆ ಅಂತ ಹೇಳ್ತಾ ಇದ್ರು. ಇವಾಗ ಇನ್ಮೇಲೆ ಆನೆಗಳು ಕಡಿಮೆ ಆದ್ರೂ ಆಗ್ಬೋದು. ಸರಿ ಸರಿ ಸರ್. ಇನ್ನು ಹಂಗೆ ಹಾಕ್ಬಿಟ್ರು ಹಂಗೆ ನಾವು ಕಾವಲು ಸರ್ ನಮಗೆ. ಅದು ನಮಗೆ ಯಾಕಂದ್ರೆ ಇದು ಬರೋದ್ರಿಂದ ನಮಗೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇದೆ ಸರ್. ಯಾಕಂದ್ರೆ ಒಂದು ಟೈಮ್ ನಿದ್ದೆ ಮಾಡ್ಬಿಡ್ತೀವಿ ಸರ್, ಅದರಿಂದ ನಮಗೆ ಇಲ್ಲಿ ಯಾವುದು ಇರೋಕ್ಕಾಗಲ್ಲ. ಇಲ್ಲಿ ಮಾಧವ್ ಅವ್ರು ಒಬ್ಬರೇ ಬತ್ತಿದ್ದು, ನೀವೆಲ್ಲ ಬರ್ತಾ ಇರ್ಲಿಲ್ಲ? ಮಾದವರು ಅಂದರೆ 4 ಜನ ಬತ್ತಿದ್ರು ಸರ್. ಅವ್ರು ಬತ್ತಿದ್ರು ಪ್ರಯೋಜನ ಇಲ್ಲ ಸರ್. ಅದೇ ಅವರು ಮೇಲ್ ಕರ್ಕೊಂಡ್ರೆ ಇಳ್ತಾನೆ ಇರ್ಲಿಲ್ಲ ಅವರು. ಸರ್ ಯಾಕಂದ್ರೆ ಇಲ್ಲಿ ಪಕ್ಕದ ಆನೆ ನಿಂತ್ಕೊಂಡ್ರೆ ಅವರು ಅದೇ ಅದೇ ಅಂತ ಧೈರ್ಯದವ್ರಿಲ್ಲ ಸರ್, ಧೈರ್ಯ ಇಲ್ಲ ಅವರು. ಅದೇನು ಶಬ್ದ ಮಾಡ್ತಿರೋದಲ್ಲಿ ಸರ್? ಅದು ಜಾಸ್ತಿ ಇರ್ಬೋದು ಸರ್, ಅದು ಕಾಡು ನೋಡಿ. ಜಿಂಕೆನಾ? ಜಿಂಕೆ ಸರ್. ನಿಮಗೆ ನೈಟ್ ಸರಿ ಕಾಣಿಸಿರಲ್ಲ ಆನೆ ಬಂದಿರೋ ದಾರಿ ಮತ್ತು ಅಲ್ಲಿನ ಲೊಕೇಶನ್ಗಳೆಲ್ಲ. ಅದಕ್ಕೆ ಇವಾಗ ಅದನ್ನು ಇದನ್ನು ಕಂಪೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಅವತ್ತು ಆನೆ ಅಟ್ಟಿಸ್ಕೊಬತ್ತಲ್ಲ ನಮ್ಮನ್ನು, ಅಲ್ಲಿತ್ತು ಆ ಹುಣಸೆ ಮರದ ಹತ್ರ ಇತ್ತು ಆನೆ. ಅಲ್ಲಿಂದ ಹಂಗೋಗಿ ಇಲ್ಲಿ ತನಕ ಬಂತು. ಇಲ್ಲಿ ತನಕ ಬಂದು ಈ ಒಂದು ತಂತಿ ಇದೆ ನೋಡಿ, ಆ ತಂತಿ ನೋಡ್ಬಿಟ್ಟು ಅಲ್ಲಿ ನಿಂತ್ಕೋತು. ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. ನೋಡ್ರಿ, ನಮ್ಮ ಜೊತೆ ಕ್ಯಾಂಪಲ್ಲಿರೋರು ಇಲ್ಲೇ ಇದ್ದಾರೆ. ಇವತ್ತು ರಾತ್ರಿಗೆ ಬಂದ್ಬಿಡಿ, ಕೇಕ್ ಕಟ್ ಮಾಡಬೇಕು. ಎಲ್ಲಿ? ಅಲ್ಲೇ ಕ್ಯಾಂಪಲ್ಲಿ. ಗುಳ್ಳೂರಿ. ನಮ್ಮ ಕ್ಯಾಂಪಲ್ಲಿ. ಈ ಜಾಗ ನೋಡ್ಕೊಳ್ಳಿ. ಆವತ್ತು ನಾನು ಒಬ್ಬನೇ ಅಲ್ಲಿಂದ ಆನೆ ಓಡಿಸ್ಕೊಬಂದಾಗ ನೋಡಿ, ಇಲ್ಲಿಂದ ಆ ಕಡೆಗೆ ದಾಟ್ಕೊಂಡು ನೋಡಿ ಇದೇ ದಾರಿಲಿ ಹೋಯ್ತು. ಹಿಂಗೋಗಿ ಅಲ್ಲಿ ಬಾರ್ಡ್ರ್ ಇದೆಯಲ್ಲ, ಆ ಬಾರ್ಡ್ರ್ ದಾಟ ಆ ಕಡೆಗೆ ಹೋಯ್ತಾ ಹೋಯ್ತು. ಅಲ್ಲಿ ಮೂಟೆ ಎತ್ಕೊಂಡು ಇಳ್ಕೋಕ್ಕಾಗುತ್ತಾ ನೀವು? ಹುಷಾರಾಗಿ ಬನ್ನಿ. ಈ ಒಂದು ದಾರಿ ಎಷ್ಟೊಂದು ಭಯಂಕರವಾಗಿತ್ತು ಅಂದರೆ, ಇವಾಗ ನೋಡೋದಕ್ಕೆ ನೋಡಿ ಈ ಥರ ಚೆನ್ನಾಗಿದೆ. ನಾನು ಬರ್ತಾ ಇರುವಾಗ ಆ ಕಡೆ ಈ ಕಡೆ ಫುಲ್ ಎಲ್ಲ ಬೇಲಿ ಬೆಳ್ಕೊಂಡಿತ್ತು. ಇಷ್ಟೇ ಆಗಲ್ಲ ದಾರಿ. ಮಧ್ಯ ಒಬ್ಬನೇ ಬರ್ತಾಯಿದ್ರೆ ಆ ಕಡೆಯಿಂದ ಆಪೋಸಿಟಿಂದ ಯಾವ ಆನೆ ಬರುತ್ತೋ ಅನ್ನೋದೇ ಭಯ ನನಗೆ. ಆ ಥರ ಇತ್ತು ದಾರಿ. ಇವಾಗ ಚೆನ್ನಾಗಿದೆ ನೋಡಿ, ವಿಶಾಲವಾಗಿದೆ. ನನ್ನ ಬೈಕ್ ನೋಡಿ ಇಲ್ಲಿ ನಿಲ್ಲಿಸಿದ್ದೀನಿ. ಇವಾಗ ಕೇಕ್ ಎಲ್ಲ ತಗೊಬಂದು ನಮ್ಮ ಕ್ಯಾಂಪ್ಗೆ ಹೋಗೋಣ. ಕ್ಯಾಂಪಿಗೆ ಹೋಗಿ ಅಲ್ಲಿ ಸೆಲೆಬ್ರೇಟ್ ಮಾಡೋಣ ಬನ್ನಿ. ಈಗ ನಮ್ಮ ಎಲಿಫೆಂಟ್ ಕ್ಯಾಂಪ್ ಹತ್ರ ಇದ್ದೀವಿ. ನಮ್ಮ ಕ್ಯಾಂಪಲ್ಲಿ ನಮ್ಮ ರೈತರೆಲ್ಲರೂ ಇದ್ದಾರೆ. ಇವತ್ತೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಇವತ್ತು ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಓಕೆ, ಕೇಕ್ ಕಟ್ ಮಾಡೋಣ, ಎಂಜಾಯ್ ಮಾಡೋಣ, ಎಲ್ಲರೂ ಖುಷಿ ಪಡಿಸೋಣ. ಇವಾಗ ನಮ್ಮ ಕ್ಯಾಂಪಲ್ಲಿ ಎಲ್ಲರೂ ಬೆಂಕಿ ಕಾಯ್ಕೊಂಡು ಕೂತಾರೆ. ಓಕೆ ಅಣ್ಣ, ರೆಡಿನಾ ಹೊಸ ವರ್ಷಕ್ಕೆ ಎಲ್ಲರೂ? ಎಲ್ಲ ರೆಡಿ. ಹಾಂ, ಜೋಸು ನೋಡಿ. ತಾತ ಫುಲ್ ಜೋಸಲ್ಲ ಅವ್ರು ಇವತ್ತು ಹೊಸ ವರ್ಷಕ್ಕೆ. ತಾತ ಈ ವರ್ಷ ಚೆನ್ನಾಗಿ ಬೆಳಿಬೇಕು ನೀವು, ಹೊಸ ನೆಕ್ಸ್ಟ್ ವರ್ಷ. ಆನೆ ಬಿಡಿದವ್ರು ಬೆಳತೀವಿ. ಆನೆ ಇನ್ಮೇಲೆ ಬರಲ್ಲ ಬಿಡಿ. ಆನೆಗೆ ಹೇಳ್ತೀನಿ ನಾನು ಬರಬೇಡ ಅಂದ್ಬಿಟ್ಟು. ಇವಾಗ ಕೇಕ್ ಎಲ್ಲ ತಗೊಬಂದು ಇಲ್ಲಿ ಇಟ್ಟಿದ್ದೀವಿ. ಕೇಕನ್ನ 12 ಗಂಟೆಗೆ ಕಟ್ ಮಾಡೋಣ. ಇವಾಗ ಎಲ್ಲರೂ ಸೇರಿ ಬಜ್ಜಿ ಮಾಡೋಣ ಬನ್ನಿ. ಇವಾಗ ಸಿಕ್ಕಾಬಟ್ಟೆ ಮಳೆ ಇವಾಗ ತಾನು ನಿಂತಿದೆ. ಆವಾಗ ಶುರುವಾಗಿದ್ದು ಮಳೆ 2 ಅವರ್ಸ್ ಕಂಟಿನ್ಯೂಸ್ ಮಳೆ ಬೀಳ್ತು. ಇವಾಗ ತಾನೇ ಮಳೆ ನಿಂತಿದೆ. ಇವಾಗ ಈ ಮಳೆಗೆ ಈ ಚಳಿಗೆ ಬಜ್ಜಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಅದಕ್ಕೆ ಬಜ್ಜಿಗೆಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಎಲ್ಲರೂ ಸೇರಿ ಬಜ್ಜಿ ಮಾಡೋಣ. ಓಕೆ, ಬಜ್ಜಿ ಮಾಡೋಣ ಬನ್ನಿ. ಇವಾಗ ಬಜ್ಜಿಗೆ ಸ್ವಲ್ಪ ಸಾಮಾನುಗಳನ್ನು ತಗೊಬಂದಿದ್ದೀನಿ. ಇಲ್ಲಿ ನೋಡಿ ಏನೇನಿದೆ ನೋಡ್ಕೊಬಿಡೋಣ ಇರ್ರಿ. ಹಾಕ್ಬೇಡಿ. ಅಯ್ಯಯ್ಯೋ
ಪಟಾಕಿನ ಹಾಕೋರೆಲ್ಲ ಬೆಂಕಿಗೆ. ಓಕೆ ಬನ್ನಿರಿ, ಇವಾಗ ಬಜ್ಜಿಗೆ ಎಲ್ಲ ಐಟಮ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಬಜ್ಜಿ ಮಾಡೋಣ. ಗ್ಯಾಸ್ ಸೈಡಲ್ಲಿ ಇಡೋಣ. ನಮಗೆ ಸರಿಯಾಗಿ ಬರ್ತಾ ಇರಲಿಲ್ಲ ಬಜ್ಜಿ ಮಾಡೋದಕ್ಕೆ, ಹೆಂಗೆಂಗೋ ಮಾಡ್ತಿದ್ದೋ. ಬಟ್ ಇವತ್ತು ಎಕ್ಸ್ಪೀರಿಯೆನ್ಸ್ ಇರೋರ ಹತ್ರ ಮಾಡಿಸೋಣ. ಇವರು ಎಕ್ಸ್ಪರ್ಟು ಬಜ್ಜಿ ಮಾಡೋದ್ರಲ್ಲಿ. ಬಜ್ಜಿ ಅಲ್ಲ, ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇವರು. ಈ ಕಡೆ ತಿರ್ಸ್ಬಿಟ್ಟು ಮಾಡಿ ಹೊಡಿರಿ. ಉಪ್ಪು ಎಷ್ಟು ಹಾಕ್ಲಿ ನೋಡಿ? ರುಚಿ ತಕ್ಕಷ್ಟು ಹಾಕು. ನಂಗೆ ಅಷ್ಟು ಗೊತ್ತಾಗಲ್ಲ. ಸಾಕು ಸಾಕು. ಸಾಕು ಸಾಕು. ಹಾಕಿ ಇಲ್ಲ ಆಯ್ತು ನೋಡಲಿ. ಹಾಂ ಸರ್ ಐತೆ ಬಿಡಿ ಸರ್ ಐತೆ. ನನಗೆ ಕಪ್ಪಿಡ್ದಾಗ ಆಡ್ಬೇಡ ನೀನು. ತೆಳ್ಳಾಗೋಯ್ತು, ಸ್ವಲ್ಪ ತೆಳ್ಳಾಯ್ತು. ಹಸಿಟ್ ಹಾಕೊಳ್ಳ ಈಗ ನೋಡು. ಸರ್ ಐತೆ ಬಿಡಿ ಸರ್ ಐತೆ. ಕರೆಕ್ಟ್ ಅವ್ರು ಹೇಳೋದು ಕರೆಕ್ಟ್ ಸರ್ ಆಯ್ತದ. ಈಗ ಅದು ಎಷ್ಟು ಗಟ್ಟಿ ಉಳ್ಕೊಂಡದ. ಗಟ್ಟಿ ಆಗ್ಬಿಟ್ರೆ ನಿನಗೆ ಜಾಸ್ತಿ ತಾಕತ್ತದ ಕಣ ಇದು. ಮುಖಕ್ಕೆ ಹಾಕಿ ಸ್ವಲ್ಪ ಅನ್ನ ಫುಲ್ ಖುಷಿ. ಹೊಸ ವರ್ಷದ ಖುಷಿ. ನಾನು ಇಷ್ಟು ಸಲ ಮಾಡ್ತಿದ್ದು ಒಂದು ಚಿಕ್ಕದ್ರಲ್ಲಿ ಮಾಡ್ಕೊತಿದ್ದೆ. ಬಟ್ ಇವತ್ತು ಎಲ್ರಿಗೂ ಮಾಡ್ಬೇಕಲ್ಲ, ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಎತ್ಕೊ ಬಂದಿದ್ದೀನಿ. ನಾನೇ ಮಾಡಿಲ್ಲ. ಏನಿದೆ ಹೇಳ್ಬೇಕು ನೀನು ವಿಡಿಯೋ ಮಾಡಕ್ಕೆ ಅದನ್ನ ತಂದಿರೋದು. ಎಣ್ಣೆ ಕಾದಿದೆ, ಬಜ್ಜಿ ಹಾಕೋಣ ಇವಾಗ. ಏನು ಮಿಸ್ ಅಂದರೆ ಸೋಡಾ ಒಂದು ಮಿಸ್ ಅಷ್ಟೇ. ಯಾವ ಥರ ಬರುತ್ತೆ ಟೇಸ್ಟ್ ಗೊತ್ತಿಲ್ಲ ಒಟ್ಟಿನಲ್ಲಿ. ಎಷ್ಟು ಉಪ್ಪು ಸಪ್ಪೆ ಗೊತ್ತಿಲ್ಲ. ಇವಾಗ ಬಜ್ಜಿ ರೆಡಿಯಾಗಿದೆ, ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ. ಇಲ್ಲ ಗುರ್ಸಮೇರು ಪೈನಾಗ ಹೇಳ್ತಾರೆ. ಹಾಕ್ಬಿಟ್ರು ಬಾಯಿಗೆ. ಏನಪ್ಪ ಸೋಡಾ ಹಾಕಿಲ್ಲ ಅಷ್ಟೇ. ಉಪ್ಪ ಸೂಪರ್ ಆಗದೆ. ನೀವು ಟೇಸ್ಟ್ ನೋಡೋಣ. ನಿಮ್ಮ ಒಪಿನಿಯನ್ ಸ್ವಲ್ಪ ಬೇಕು. ನಿಮ್ಮ ಒಪಿನಿಯನ್ ಬೇಕು. ಡೈರೆಕ್ಟರ್ ಇಲ್ಲದೆ ಮೇಲೆ ನಾವು ಏನು ಮಾಡೋಕ್ಕಾಗ್ತದೆ. ಇವ್ರಿಗಾಕು ಬ್ಯಾಟ್ರಿ. ಇವಾಗ ಟೇಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರಣ್ಣ? ಪಶುಪತಿ ಅವರು. ನಾನು ಪಶುಪತಿ ಅವ್ರು ಟೇಸ್ಟ್ ಮಾಡ್ತಾವ್ರೆ ಇವಾಗ. ನೋಡಿ ಟೇಸ್ಟ್ ಮಾಡ್ತಾವನಿ. ಹಾಂ ಮಾಡಿ. ಸೂಪರ್ ಆಗದೆ ನೋಡಿ, ಇನ್ನೊಂದು ಸ್ವಲ್ಪ ತಿನ್ನೋಡಿ. ಸುಡ್ತದೆ ಇನ್ನು ಬ್ಯಾರೆ ತಿಂದಿದಾಗ ಮಾಡ್ಕೊಂಡೆ. ಆಮೇಲೆ ಚೆನ್ನಾಗಿದೆ. ಮಧ್ಯಾಹ್ನ ನಮಗೆ ಎಲ್ಲೂ ಚೆನ್ನಾಗಿದೆ ಅಂತಾರೆ. ನಾನೊಂದ್ಸಲ ಟೇಸ್ಟ್ ಮಾಡಿ ನೋಡ್ತೀನಿ. ಚೆನ್ನಾಗಿರೋದೇನೋ ಸೂಪರು. ಚೆನ್ನಾಗಿದೆ. ಇಲ್ಲಿ ಟೇಸ್ಟು ಚೆನ್ನಾಗಿದೆ. ಆಮೇಲೆ ನಾವು ಯಾರು ಊಟ ಮಾಡಿಲ್ಲ, ಹೊಟ್ಟೆ ಹಸು ಬೇರೆ. ಇವಾಗ ಏನು ತಿಂದರೂ ಚೆನ್ನಾಗೇ ಇರುತ್ತೆ ನಮಗೆ. ಒಟ್ಟಿನಲ್ಲಿ ಟೇಸ್ಟ್ ಚೆನ್ನಾಗಿದೆ. ತಾತ ಬಜ್ಜಿ ತಿಂದ್ರಿ? ತಿನ್ನಿ ಇವಾಗ. ಈಗ ಭಾಳ ರುಚಿ. ಒಂದೊಬ್ಬೆ ಬೇಯಿಸ್ತಾರೆ, ಎಲ್ರಿಗೂ ಒಂದೊಂದು ಬರುತ್ತಷ್ಟೇ. ಇನ್ನೊಂದೊಬ್ಬ ಇಲ್ಲಿ ಬೈತಾ ಇದೆ. ಈ ಬಜ್ಜಿ ಬೇಗಂಟ ಒಂದು ಕತೆ ಹೇಳಿ. ಮತ್ತೆ ಯಾರಾದ್ರೂ ಒಂದು ಇದು ಕಂಟಕ್ಕೆ ಮಣ್ಣು ತುಂಬ್ಕೊಂಡು ಹೋಗೋದು. ಹಿಂಗೆ ಸಣ್ಣ ಸಣ್ಣ ಗುಡ್ಡೆಗಳು ಬಿಟ್ಕೊಂಡು 4-5 ಇದು ಮಾಡ್ಕೊಂಡು ಅದನ್ನ ಹೋಗಿ ಒಂದು ಲೆಕ್ಕ ಹಾಕೊಳ್ಳೋದು. ಅದು ಸಿಕ್ಕದಾಗ ಅವನಿಗೆ ಏಟ್ ಹೊಡಿಯೋದು. ಈ ರೀತಿ ಕೋಲ್ ಎತ್ಕೊಂಡು ಕೋಲಾಟ ಇದು ಮಾಡ್ಕೊಂಡು ಗಿಲ್ಲಿದಂಡು ಮಾಡ್ಕೊಂಡು ಹೊಡಿಯೋದು. ಅದ್ರಲ್ಲೂ ಸೋತ ಅವನಿಗೆ ಕುಂಟ ಹಾಕ್ಸೋದು. ಹಿಂಗೆ ನಿಮ್ಮ ವಯಸ್ಸಲ್ಲಿ ಆ ಥರ ಎಲ್ಲ ಆಟ ಆಡಿದ್ದೀರಾ ನೀವು? ಕಪ್ಪೆ ಎತ್ಕೊಂಡು ಹಿಂಗೆ ಹಿಂಗ್ ಮಾಡ್ಬಿಟ್ಟು ಪಟಾರ್ ನೋಡೋದಂದ್ರೆ ತೂತ ಅಂದ್ರೆ ಕಪ್ಪೆ ಅದನ್ನ ಎತ್ಕೊಂಡು ಅದು ಲಾಭ ನಮಗೆ. ಆ ಲಾಭ ತಪ್ಪೆ. ಪುನಃ ಇನ್ನೊಂದ್ಸರಿ ಹೊಡಿಯೋದು. ಅದು ತೂತ್ ಬರ್ಲಿಲ್ಲ ಅಂದ್ರೆ ಇಲ್ಲ, ಪುನಃ ಅವ ಮಾಡ್ತಾ ಇರ್ತಾನೆ. ನೀವಾಗ ಆ ಥರ ಆಟ ಆಡ್ತಿದ್ದು? ಆಟ ಆಡೋದು ಗೋಲಿ ಆಟ, ಬುಗುರಿ ಆಟ ಆಡೋದು. ಅಲ್ಲಿಂದ ಬಂದು ಕ್ರಿಕೆಟ್ ಆಡಿದಾರ್ಯಾ? ಕ್ರಿಕೆಟ್ ಇಲ್ಲ, ಅವೆಲ್ಲ ಇಲ್ಲ. ಚೆಂಡಾಟ ಡಗ್ಗಿ ಕಟ್ಕೊಳ್ಳೋದು, ಲಗೋರಿ ಹೊಡೆಯೋದು. ಅದು ಹೋಗಿ ಗುರಿಯಾಗಿ ಅದಕ್ಕೆ ಬಿದ್ದು ಬಿಟ್ಟಾಗ ಇವರೆಲ್ಲ ಎದ್ಬಿಡೋರು. ಆಗ ಅವ್ರಿಗೆ ಹೊಡೆಯೋದು ಏಟ. ಆ ರೀತಿ ಮಾಡ್ತಾ ಇದ್ದಾಗ ಏಣಿ ಕಟ್ಕೊಂಡು ಏಣಿ ಹೂವಲೆ
ಉಗಾದಿ ಹಬ್ಬಕ್ಕೆ ಹಾಂ ಆಗ ಪಾನಕ ಮಾಡ್ಕೊಂಡು ಹಸಿರು ಬೇಳೆ ಪಾನಕ ಮಾಡ್ಕೊಂಡು ಉಯ್ಯಾಲೆ ಆಡೋದು. ಪುನಃ ಕಾಯಿ ಕಟ್ಬಿಟ್ಟು ಕಲ್ಲು ಹೊಡಿಯೋದು, ಕಾಯಿ ಕಟ್ಬಿಟ್ಟು ನೇರವಾಗಿ ಹೊಡಿಬೇಕು, ಕಾಯಿ ಹೊಡೆದವನಿಗೆ ದುಡ್ಡು. ಈ ರೀತಿ ಎಲ್ಲ ಮಾಡ್ತಾ ಇದ್ದೋ. ಹೆಂಗಸು. ಇವಾಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಬೇಜಾರಾಗಲ್ವಾ? ಬೇಜಾರಾಯ್ತದೆ. ಬೇಜಾರಾಯ್ತು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ಇವಾಗ ಹೊಸ ವರ್ಷಕ್ಕೆ ನಿಮ್ಮ ಹೆಂಗಸರ್ನೆಲ್ಗಾದ್ರು ಕರ್ಕೊಂಡೋಗಿ ಫ್ರೀ ಬಸ್ ಅಲ್ವಾ? ಫ್ರೀ ಬಸ್ಸೇ, ಆದ್ರೂ ಅವರೇ ಹೋಯ್ತಾರೆ, ನಾವೇನು ಅವ್ರನ್ನ ಕಟ್ಕೋಬೇಕಾಗಿಲ್ಲ. ನಿಮಗೆ ಬಸ್ ಚಾರ್ಜ್ ಅಂದ್ಬಿಟ್ಟು ನೀವು ಹೋಗಲ್ಲ? ಬಸ್ ಚಾರ್ಜ್ ಅಂತವಲ್ಲ ಹೋಗಲ್ಲ, ಅವರೇ ಒಂದ್ ಸೆಟ್ ಅವ್ರೆ, ಒಂದೊಂದ್ ಸೆಟ್ ಮಾಡ್ಕೊಂಡು ಹೋಯ್ತಾರೆ. ಓ ಅವ್ರದೇ ಒಂದು ಗ್ರೂಪ್, ಅವ್ರದೇ ಒಂದು ಗ್ರೂಪು. ಅವರೆಲ್ಲ ಒಂದು ಎಲ್ಲ ಧಾರಾವಾಹಿಯವರು. ಧಾರಾವಾಹಿಯವರು. ನೀವು ಫಿಲಮ್ನವರಾ? ಫಿಲಮ್ ನೋಡಿ, ಹೊಟ್ಟೆ ಹಸಿತದೆ, ಈರುಳ್ಳಿ ತಿಂತಾವನಿ, ತಿನ್ನಿ ಏನು ಮಾಡೋಕ್ಕಾಗಲ್ಲ. ಆನೆ ಕಾವಲ್ಲಿ ಏನಾದ್ರು ತಿನ್ನಲೇಬೇಕು, ನಾವು ತಿನ್ನಲೇಬೇಕು. ಅದು ಮುಂಚಿನ ನೀನು ಆವಾಗ ವೀರಪ್ಪನ್ ಬದುಕ್ತಿದ್ನಂತೆಲ್ಲ. ಬಗ್ಸಿದಮ್ಮ. ಹಿಂಗೆ ಡೈಲಿ ನಾವು ಒಂದು ದಿನಕ್ಕೆ ಒಂದು ಹೊತ್ತಿಗೆ ಹಿಂಗೆ ಆಡ್ತೀವಿ. ಅವರು ಎಷ್ಟೋ 39 ವರ್ಷ ಯಾವ ರೀತಿ ಇದ್ದ, ಇದೇ ಥರ ಹೊತ್ಕೋಯ್ತಿದ್ರು ಅವರು. ಸರ್ಕೋ ಅಷ್ಟು ಸುಲಭ ಅಲ್ಲ, ಒಳ್ಳೆ ಒಳ್ಳೆ ಊಟನೇ ಆಗಿದ್ದು. ಎಷ್ಟು ಕಷ್ಟ ಅಲ್ವಾ? ನಾವು ಇದನ್ನ ಸೇರ್ಸೋ ತನಕ ನನಗೆ ಸಾಕಾಗೋಯ್ತು. ಅಲ್ಲೊಂದು ಇಲ್ಲೊಂದು ಸೇರಿಸಿ ಜಾಗಲ್ಲಿ ಅವ ಸಾಮಾನು ಮಡಿಕೊಳ್ಳೋರು. ಹಳ್ಳಕ್ಕೆ ಬಿಡ್ತಿದ್ದ ಮುಸಿನ ಇದೆ ಅಂತೆ, ದುಡ್ಡು ಅದು ಬಿಡ್ತಿದ್ದು. ಈ ಕಡೆ ನಮ್ಮ ಕಾಡಲ್ಲೆಲ್ಲ ಓಡಾಡೋರು ಅವರು. ಓಡಾಡೋಣ. ಕಡಲೆ ಹಿಟ್ಟು ಮತ್ತು ಈರುಳ್ಳಿ ಕಲಿಸ್ತಾ ಇದ್ದೀವಿ ಪಕೋಡಕ್ಕೆ. ಇವಾಗ ಇದನ್ನು ಕಚ್ಕ ಪಿಚ್ಕನ್ ಕಲಸಿ ಹಾಕಿ ಇವ್ರು ಕೊಟ್ಬಿಟ್ರೆ ಟೇಸ್ಟ್ ಅಲ್ಲಲ್ಲೇ ಬೇಯಿಸ್ತೀವಿ, ಅಲ್ಲಲ್ಲೇ ತಿನ್ಕೋತೀವಿ. ಎಟ್ತಾನೆ ಇಲ್ಲ. ಇವತ್ತು ಬೆಳಗನ ಬೇಯಿಸೋದೇ ಆಗ್ಬಿಡ್ಲಿ, ತಿನ್ನೋದೇ ಆಗ್ಬಿಡ್ಲಿ, ಚೆನ್ನಾಗಿ ಇವತ್ತು ತಿನ್ಲೇಬೇಕು ಅಂದ್ಬಿಟ್ಟು ಊಟನೇ ಮಾಡದೆ ಕರ್ಕೊಂಬಂದಿದ್ದೀನಿ ಎಲ್ರು. ನೋಡಿ ತಾತ, ಟೀ ಹೆಂಗಿದ್ದು? ಟೇಸ್ಟ್ ಆಗಿದ್ದೆ ನೋಡು. ಟೀ ಟೇಸ್ಟ್ ಇಲ್ಲ, ಬಿಸಿ ಇದ್ದೆ ನೋಡಿ ಸಾಕು. ಇವಾಗ ಎಲ್ಲರೂ ಟೀ ಕುಡಿತಾ ಇದ್ದೀವಿ. ಚಳಿ ಹೊರಗಡೆ ಎಷ್ಟು ಚಳಿ ಅಂದರೆ ಮಳೆ ಬೇರೆ ಬಿದ್ದಿದೆಯಲ್ಲ ಈ ವರ್ಷ. ಏನು ಸಿಕ್ಕಾಬಟ್ಟೆ ಮಳೆ, ಸುಮಾರು 4-5 ತಿಂಗಳಿಂದ ಎಷ್ಟು ಮಳೆ ಬಿದ್ದಿದೆ ಅಂದರೆ ಈ ಕಡೆ ಸೈಡು. ಪಕೋಡ ನೋಡ್ರಿ ಬೇಯ್ತಾ ಇದೆ, ಪಕ್ಕದಲ್ಲೇ ಫೈರ್ ಕ್ಯಾಂಪ್ ಉರಿತಾ ಇದೆ. ಎಲ್ಲರೂ ಬೇಯಿಸಿರೋದನ್ನ ತಿನ್ಕೊಂಡು ಕೂತಿದ್ದೀವಿ. ನಾವು ಎಷ್ಟು ದೊಡ್ಡ ಹೋಟ್ಲಿಗೆ ಹೋದರೂ ಈ ಥರ ಒಂದು ಎಂಜಾಯ್ಮೆಂಟು, ಈ ಒಂದು ಫೀಲ್ ಸಿಗೋಲ್ಲ ಅಲ್ಲಿ. ಈ ಟೇಸ್ಟು ಕೂಡ ಸಿಗೋಲ್ಲ ಅಲ್ಲಿ. ನೋಡೋಣ, ಒಂಥರ ಈ ಥರ ಬಂದು ಹೊರಗಡೆ ಬಂದು ಈ ಥರ ತಿಂದರೆ ಏನೋ ಒಂಥರ ಚೆನ್ನಾಗಿರುತ್ತಲ್ಲ. ನೋಡಿ ಈಗ ಮನಸ್ನವರು ಜ್ಯೂಸ್ ಕುಡಿತಾವ್ರೆ. ತಗೊಳ್ಳಿ. 7 ಅಪ್ ತಾನೆ ಹೆಂಗಿದೆ ನಾ ಜ್ಯೂಸು? ತಮಿಳ್ ಮಾತಾಡ್ತಿದ್ದಾರೆ. ಆದ್ರೆ ನಿಮ್ಮನ್ನ ರಂಜಿಸಕ್ಕೆ, ರಂಜಿಸಕ್ಕೆ ಯಾವ್ದಾದ್ರು ಕಥೆ ಇದ್ರೆ ಹೇಳಿ. ಒಂದು ಕಥೆ ಹೇಳಿ ಹಾಗೆ ನಮ್ಮ ರಂಜಿಸೋದಕ್ಕೆ. ದಯವಿಟ್ಟು ಯಾರೋ ಅನ್ಯತಾ ಭಾವಿಸ್ಬೇಡಿ, ತಪ್ಪು ತಿಳ್ಕೊಬೇಡಿ. ಇಲ್ಲಿ ಕುಡಿತಿರೋದು ಬರೀ ಜ್ಯೂಸ್ ಮಾತ್ರ, 7 ಅಪ್ ಮಾತ್ರ. ಇಲ್ಲಿ ಯಾರು ಎಣ್ಣೆ ಹೊಡಿಯೋರು ಯಾರು ಇಲ್ಲ ಇಲ್ಲಿ. ಅಂಥ ಅಭ್ಯಾಸನೂ ಯಾರಿಗೂ ಇಲ್ಲ. ಅದೇ ಒಳ್ಳೆ ವಿಚಾರ, ಖುಷಿ ವಿಚಾರ. ಆನೆ ಕೈಯಾಳುಗಳು ಹೊಡೆಯೋದು ಇಲ್ಲ. ಆ ಒಟ್ಟಿನಲ್ಲಿ ಅದು ನಿಜ. ಇಲ್ಲಿ ಆನೆ ಕಾಯಕ್ಕೆ ಬರೋರು, ಅಂದರೆ ಇಲ್ಲಿ ಕಾವಲು ಕಾಯಕ್ಕೆ ಬರ್ತಾರಲ್ಲ, ಅವ್ರು ಯಾರು ಎಣ್ಣೆ ಹೊಡ್ಕೊಂಡು ಬರಲ್ಲ. ಯಾಕಂದರೆ ತುಂಬ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಇರಬೇಕಾಯ್ತೆ. ನೀವೇ ನೋಡಿದ್ರಲ್ಲ, ಒಂದು ಸ್ವಲ್ಪ ಮಿಸ್ ಆದರೂ ಎಣ್ಣೆ ಹೊಡೆದ್ಬಿಟ್ಟು ಆನೆ ಓಡ್ಸೋಕೆ ಹೋದರೆ ಒಂದು ಸ್ವಲ್ಪ ಮಿಸ್ ಆದರೂ ಏನು ಬೇಕಾದರೂ ಆಗ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ಬರೋರು ಅಂತ ಕಾವಲಿಗೆ ಬರ್ತಾರೆ ಅಂದ್ಬಿಟ್ಟು ಅಂತಲ್ಲ, ಇವರು ಯಾವಾಗಲೂ ಆ ಅಭ್ಯಾಸ ಇಲ್ಲ ಇವರಿಗೆ. ಒಳ್ಳೆ ರೈತರು, ಜ್ಯೂಸ್ ಕುಡಿಯೋ ರೈತರು ನೋಡಿ. ಇವ್ರು ಮಾತ್ರ ಒಳ್ಳೆ ರೈತರು. ಇಲ್ಲಿನ ಒಂದು ವಾತಾವರಣ, ಅಟ್ಮಾಸ್ಫಿಯರು ಒಂಥರ ಏನೋ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ. ಅದಕ್ಕೆ ಒಂದೊಂದು ದಿನ ಆನೆ ಬರ್ದಿದ್ರು ನಾನು ಬರ್ತೀನಿ ಇಲ್ಲಿ. ಅಂದರೆ ಇಲ್ಲಿದ್ದರೆ ಏನೋ ಒಂಥರ ಖುಷಿ, ನೆಮ್ಮದಿ ಸಿಗುತ್ತೆ ಇಲ್ಲಿ. ನೀವು ಸಿಟಿಗಳಲ್ಲಿ ಈ ನೆಮ್ಮದಿ ಸಿಗೋಲ್ಲ. ಸಿಟಿಲಿ ನೀವು ಲಕ್ಷ ದುಡ್ಡಿರಿ, ಕೋಟಿ ದುಡ್ಡಿರಿ, ಇಲ್ಲಿ ಸಿಗೋ ನೆಮ್ಮದಿ, ಇಲ್ಲಿ ಸಿಗೋ ಮನಃಶಾಂತಿ ಅಲ್ಲಿ ಸಿಗಲ್ಲ. ನಿಮ್ದಿ ಅದೇ ಇರ್ಬೋದು, ಹಣ ಇಲ್ಲ ಇಲ್ಲಿ. ಹಣ ಇಲ್ಲ ನೋಡಿ. ಇವರು ಈ ಭಾಗದ ಈ ಜಮೀನೆಲ್ಲಕ್ಕೂ ಕಾಯೋರು ಪಾಪ ಇವರೇ. ಇಲ್ಲಿ ಕೆಲವರು ಇವರವರೆಲ್ಲ ಗಿರಿಜನದವರು, ಅವರು ರಾಗಿ ಬೆಳೆಬೇಕಾದ್ರೆ ಈ 4 ಕಾರಣರು. ಈ 4 ಜನನೇ ಕಾರಣ. 100 ಎಕರೆ ಜಮೀನ್ಗೆ ಈ 4 ಜನನೇ
ಜಾಸ್ತಿ ಶ್ರಮ ಪಟ್ಟಿರೋದು. ಅಂದರೆ ಇವರು ಬಾರ್ಡ್ರಲ್ಲಿ ಕಾವಲು ಕಾಯ್ತಾರಲ್ಲ, ಆ ಕಡೆ ಎಲ್ಲ ಹೊಲಗಳನ್ನ ಅವರೆಲ್ಲ ಕಾವಲು ಕಾಯೋದೇ ಬೇಕಾಗಿಲ್ಲ. ಇಲ್ಲಿ ಬರೋ ಆನೆಗಳನ್ನ ಇಲ್ಲೇ ಓಡಿಸ್ತಾರೆ, ಅಲ್ಲಿಗೆ ಹೋಗಲ್ವಲ್ಲ. ಇಲ್ಲಿ ಹೋಗಿ ನಾವು ಓಡಿಸ್ತಾರೆ ನಮಗೆ ಬರಲ್ಲ. ನೀವು 4 ಸೀಟು 100 ರೈತರುಗಳಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ, ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ. ಈ ಬಾರ್ಡ್ರಲ್ಲಿ ಗಡಿ ಕಾಯೋ ಯೋಧರ ಥರ ಇವರು, ಸೈನಿಕರು ಅಂತ ಹೇಳ್ಬೋದು. ಒಳಗಡೆ ಇರೋರೆಲ್ಲ ಸೈನಿಕರು ಏನು ಬೇಡ, ಯುವಕರು. ಯುವಕರು ಅಂದ್ರೆ ಏನಾಯ್ತು? ಯುವಕರು ಅಂದ್ರೆ ಹುಡುಗರು ಅಂತ. ನಿಮ್ಗೆ ಗೊತ್ತಾ, ದೇಶ ನಿಂತಿರೋದೇ ನಿಮ್ಮ ಮೇಲೆ, ನಿಮ್ಮ ಪವರು ನಿಮಗೆ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಪಕೋಡ ರೆಡಿ ಆಗಿದೆ, ಪಕೋಡ ಟೇಸ್ಟ್ ಮಾಡ್ತಾವ್ರೆ. ಅಣ್ಣ ಪಕೋಡ ಹೆಂಗಿದೆ? ಚೆನ್ನಾಗಿದೆ. ತಿನ್ನಿ ಫಸ್ಟು. ಚೆನ್ನಾಗಿದೆ. ತಿಂದಿರಾ? ತಿನ್ನಿ, ಇವಾಗ ತಿನ್ನಿ, ಮುಂದೆ ತಿನ್ನಬೇಕು. ಚೆನ್ನಾಗಿದೆ. ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಅಣ್ಣ ನೀವು ತಿನ್ನಿ, ನೀವು ಹೇಳಿದ್ರೆ ನಮಗೆ ರಿವ್ಯೂ. ನಾವು ಮೊದಲೇ ತಿಂದು ಹೇಳಿದ್ದೀವಿ. ನೀವು ಬಜ್ಜಿ ತಿಂದಿದ್ದೀರಾ, ಇದು ಪಕೋಡ ಅಲ್ವಾ? ಪಕೋಡ ದರದ ದೊಡ್ಡವ್ರು ನೀವು. ಡೈರೆಕ್ಟ್ ದೊಡ್ಡವರು. ಅವ್ರಿಗೆ ಬಿಡ ಹಾಗೆ. ತಾತ ಪಕೋಡ. ಬೇಡವಂತೆ. ಅಯ್ಯೋ, ತಾತನ ಪಾಪ ಅಲ್ಲಿಲ್ಲ. ನಮ್ಮ ಡೈರೆಕ್ಟರ್ ತಿಂದು ಹೇಳಿದ್ರೆ ನಮ್ಗೆ ಗೊತ್ತಾಗೋದು. ಪಾತ್ರೆ ಬೆಳಗೋ ಕೆಲಸದಲ್ಲಿ ಬ್ಯುಸಿ ಅವರು. ಪಾತ್ರೆ ಬೆಳಗ್ಬಿಟ್ಟು ಇವಾಗ ರಿವ್ಯೂ ಹೇಳ್ತಾರೆ. ಒಟ್ಟಿನಲ್ಲಿ ಪಾತ್ರೆ ಬೆಳಗೋ ತನಕ ಇದು ಇರುತ್ತೆ ಇಲ್ಲ ಅನ್ನೋದು ಹೇಳೋದಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ. ನಾನು ಟೇಸ್ಟ್ ಮಾಡ್ತೀನಿ ಇವಾಗ ಪಕೋಡ. ಬಿಸಿ ಪಕೋಡ. ಚೆನ್ನಾಗಿದೆ, ಬಜ್ಜಿಗಿಂತ ಚೆನ್ನಾಗಿದೆ ಇದು. ಆನಂದ ಪರಮಾನಂದ. ನಾನು ಬಿಗ್ ಬಾಸ್ ನೋಡ್ತೀನಿ ಮನಗಳ. ಇದು ರಿಯಲ್ ಬಿಗ್ ಬಾಸ್, ಅಲ್ಲಿ ನೋಡೋದಲ್ಲ. ದೊಡ್ಡ ಬಿಗ್ ಬಾಸ್. ನಮ್ಮ ಚಾನಲ್ ನೋಡ್ತೀರಾ ನೀವು? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ನೀವು ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಈ ಥರ ರಿಯಲ್ ಅಡ್ವೆಂಚರ್ಸ್ಗಳನ್ನ ನೋಡ್ತಾ ಇರ್ಬೋದು. ನೀವು ಆನೆ ಓಡ್ಸೋಕೆ ಬಂದಾಗ ಪಂಚೆ ಉಟ್ಕೊಬರ್ಬಾರ್ದು, ಪಟಾಪಟಿ ಚಡ್ಡಿ ಹಾಕರ್ಬೇಕು. ಓಕೆ, ಟೈಮ್ 12 ಗಂಟೆಗೆ ಇನ್ನು 5 ನಿಮಿಷ ಇದೆ. ಇನ್ನು 5 ನಿಮಿಷದಲ್ಲಿ 2024 ಹೋಗಿ 2025 ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಎಲ್ಲರೂ ರೆಡಿನಾ? ಓಕೆ, ನಮ್ಮ ರೈತರೆಲ್ಲರೂ ಸಿಕ್ಕಾಬಟ್ಟೆ ಜೋಸಲ್ಲಿದ್ದಾರೆ. ಓಕೆ, ಇದೇ ಜೋಸಲ್ಲಿ 2025ನ ಸ್ಟಾರ್ಟ್ ಮಾಡೋಣ ಬನ್ನಿ. ಕಸ್ರಿ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಓಹೋ, ಹೊಸ ವರ್ಷದ ಶುಭಾಶಯಗಳು ತಾತ. ಶುಭಾಶಯಗಳು ನಿಮಗೂ ಹೊಸ ವರ್ಷದ ಶುಭಾಶಯಗಳು. ಅಣ್ಣ ನಿಮಗೂ. ಓಕೆ, ಕೇಕ್ ಕಟ್ ಮಾಡೋಣ. ಇಲ್ಲಿ ನೋಡಿ, ಮೀಸೆ ಬಿಡ್ತೀನಿ ನಾನು. ಈ ಕಡೆಗೆ ಬಿಡಿ, ಇಲ್ಲಿ ಸಿಂಹ. ತಾತನ ಕೈಲಿ ಕಟ್ ಮಾಡ್ಸೋಣ ಫಸ್ಟು. ಬನ್ನಿ ತಾತ, ಕೇಕ್ ಕಟ್ ಮಾಡಿ. ಬನ್ನಿ ಹಿರೀಕರು ನೀವೇ ಇಲ್ಲಿ. ನಮ್ಮೆಲ್ರಿಗೂ ಅದು ಕ್ಯಾಂಡ್ಲು ಅಲ್ಲಿ ಪಕ್ಕದಲ್ಲಿ ಇದಾದ ಎತ್ಕೊಳ್ಳಿ. ಅದೇ ಕತ್ತಿ. ಕಟ್ ಎತ್ತಿಟ್ಬಿಡಿ ಅದು. ತಾತ ಕಟ್ ಮಾಡ್ತಾವ್ರೆ ಕೇಕನ್ನ. ಎತ್ಬಿಟ್ಟು ತಿನ್ಸಿ ಯಾರಿಗಾದ್ರು, ನಿಮ್ಮ ಗೆಳೆಯರ್ಗೆ. ಪುಷ್ಪತಿಯವ್ರಿಗೆ. ಅವನೇ ಗೆಳೆಯ. ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ. ಒಳ್ಳೇದಾಗಲಿ ಈ ವರ್ಷ. ಇನ್ನೂ ಚೆನ್ನಾಗಿ ಬೆಳೆ ಬೆಳೀರಿ ಈ ವರ್ಷ. ತಗೊಳ್ಳಿ. ನಿಮಗೂ 2025 ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮಗೂ ಈ ವರ್ಷ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಎಲ್ರಿಗೂ ದೇವರು ಆಯುಷ ಆರೋಗ್ಯ ಎಲ್ಲನೂ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವರ್ಷನ ಸ್ಟಾರ್ಟ್ ಮಾಡೋಣ. ಓಕೆ, ನಮ್ಮ ಕ್ಯಾಮ್ರಾಮನ್ ತಿನ್ಸೋಣ. ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು. ಎಸಿರೇ. ಓಹೋ, ಹೋಯ್ತಾ? ಪಟಾಕಿ ಕಸ್ತಾವ್ರೆ. ಬನ್ನಿ. ಎಲ್ಲೇ 2 ಹೊಡೆದದ್ದು. ವಾವ್, ಹೊಸ ವರ್ಷದ ಶುಭಾಶಯಗಳು ಎಲ್ಲ ರೈತರಿಗೂ. ಇವ್ರಿಗಲ್ಲ, ಎಲ್ಲ ರೈತರಿಗೂ ಹ್ಯಾಪಿ ನ್ಯೂ ಇಯರ್. ಅಂತೂ ಕೇಕ್ ಎಲ್ಲ ಕಟ್ ಮಾಡಾಯಿತು, ಎಲ್ಲರೂ ಕೇಕ್ ತಿಂದಾಯಿತು. ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಾಯಿತು ಗ್ರ್ಯಾಂಡಾಗೆ ನಮ್ಮ ರೈತರ ಜೊತೆ. ನಾನು ತುಂಬ ಖುಷಿ ಆಗ್ತಿದೆ. ಆನೆ ಮೇಯ್ಕೊಂಡೋಯ್ತು ಅಂದ್ಬಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ವರ್ಷ ಹೋಗಿರೋದು, ನೆಕ್ಸ್ಟ್ ವರ್ಷ ಆದರೆ ಡಬಲ್ ಸಿಗಲಿ ನಿಮಗೆಲ್ಲ. ಒಳ್ಳೆ ಆಜಿಕ. ವರ್ಷ ಮೇಯ್ತದೆ. ಹೌದಾ? ಅಯ್ಯೋ, ನಾನು ವರ್ಷ ಲಾಭ ಅಂತ ಅನ್ಕೊಂಡೆ. ಎಣ್ಣೆ ಲಲ್ಲ 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 ಲಲ್ಲ.
ಬಾ ಓಕೆ, ಇಲ್ಲಿನ ರೈತರ ಹ್ಯಾಪಿ, ನಾನು ಹ್ಯಾಪಿ, ನೀವು ಹ್ಯಾಪಿ ಆಗಿದ್ದೀರಾ ಅಂತ ಅನ್ಕೋತೀನಿ. ಈ ಹ್ಯಾಪಿ ಮೂಮೆಂಟಲ್ಲಿ ನಿಮ್ಮೆಲ್ರಿಗೂ ಹ್ಯಾಪಿ ನ್ಯೂ ಇಯರ್. ನಾವು ಇದನ್ನು ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ, ಬಟ್ ಇವರನ್ನೆಲ್ಲ ಕೇಳಿದ್ರೆ ನಮಗೆ ಯುಗಾದಿ ಬಂದಾಗ ನಮಗೆ ಹೊಸ ವರ್ಷ ಅಂತ ಹೇಳ್ತಾರೆ ಅವರು. ಹೌದು, ರೈತರಿಗೆಲ್ಲ ಯುಗಾದಿಗೆ ಹೊಸ ವರ್ಷ ಸ್ಟಾರ್ಟ್ ಆಗೋದು, ಬಟ್ ಇದು ನಂಬರಲ್ಲಿ ಲೆಕ್ಕಾಕೊಂಡ್ರೆ ಇದು ಹೊಸ ವರ್ಷ ಅಷ್ಟೇ. ತೊಂದರೆ ಕೊಟ್ಟು ಅನಿಸುತ್ತೆ ನಿಮಗೆ? ನಮ್ಗೆ ಯಾವ ತೊಂದರೆ ಇಲ್ಲ, ಖುಷಿ ಆಯಿತು. ಖುಷಿ ಆಯಿತಾ? ಯಾಕಂತಂದ್ರೆ ನಮಗೂ ಇಷ್ಟ ಗಂಟ ನಮಗೆ ಹೆಂಗ್ ಗೊತ್ತಾ, ಹ್ಞೂ ಬೆಳಗ್ಗೆ ನಾವು ಕೆಲಸ ಮಾಡಿದ್ರೆ ನಮಗೆ ಲೆಕ್ಕ ಇರಲ್ಲ. ಈ ರೀತಿ ಖುಷಿ ಇದ್ದಾಗ ಹೌದು, ಇನ್ನೂ ಎಂಜಾಯ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರ ಇರ್ತದೆ. ನಮ್ಮ ಜೊತೇಲಿ ಇರೋರನ್ನ ನಾವು ಖುಷಿ ಪಡಿಸ್ತಾ ಇರ್ಬೇಕು ಯಾವಾಗಲೂ. ಓಕೆ, ಟೈಮ್ 2:15 ಆಗಿದೆ. ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಿದ್ದೆ ಬೇರೆ, ಬಟ್ ಇಲ್ಲಿ ಆಗಿದ್ದೆ ಬೇರೆ. ಸೊ ನಾನು ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಬಂದೆ, ಏನಾದರೂ ಬೇರೆ ಏನಾದರೂ ಮಾಡಬೇಕಂತ. ಬಟ್ ಸದ್ಯಕ್ಕೆ ಇಷ್ಟೇ ಆಗಿದ್ದು. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇಲ್ಲಿನ ರೈತರಿಗೆ ಇನ್ನೊಂದು ಸರ್ಪ್ರೈಸ್ ಕೊಡೋಣ, ನಾವು ಮತ್ತು ನೀವೆಲ್ಲರೂ ಸೇರಿ. ಓಡ್ ಬಾಳ್ಸು.